ನೋಡಿ ಫ್ಲವರ್ ಬದಲು ಬಾಚಣಿಗೆ ಇಟ್ಟವ್ರೆ. ಫ್ಲವರ್ ಬದಲು ಕ್ಲಿಪ್ ಇಟ್ಟಿದ್ದೀನಿ. ಹೀಗಿದೆ ನಮ್ಮನೆ. ಇನ್ನೂ ಅರೇಂಜ್ಮೆಂಟ್ ಆಗಿಲ್ಲ. ಥರ ಹಾಕಿದ್ದಾರೆ. ತುಂಬ ಟೈಟಾಗಿ ತೆಗಿಬೇಕು. ಒಳಗಡೆ ಹೋಗೋದು ಬೇಡ. ಒಳಗಡೆ ಹೋದರೆ ನನ್ನ ಮಗಳನ್ನ ಪಿಂಕಿ ಕೂತಿದ್ದಾಳೆ. ನನ್ನ ಮಗು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದ್ವಿ ಅಂತ ಹೇಳಿದೆ ಅಲ್ವಾ. ಬನ್ನಿ, ಈಗ ಆ ಮನೆಯಿಂದ ನಾನು ಇಲ್ಲಿ ವಸ್ತುಗಳನ್ನ ತೊಗೊಬಂದು ಹೇಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಒಂದು ಹೋಮ್ ಟೂರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೀಫ್ದು ಹ್ಯಾಂಗಿಂಗ್ ಫ್ಲವರ್ ಬರುತ್ತಲ್ಲ, ಅದನ್ನು ಅರೇಂಜ್ ಮಾಡೋಣ ಅಂತ ಹೇಳಿ ಇದನ್ನು ಹಾಕ್ಸಿದ್ರೆ ಇಲ್ಲಿಗೆ ಎಲ್ಲ ಏನೇನು ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಫ್ಲವರ್ ಬದಲು ಬಾಚಣಿಗೆ ಇಟ್ಟವ್ರೆ. ಫ್ಲವರ್ ಬದಲು ಕ್ಲಿಪ್ ಇಟ್ಟಿದ್ದೀನಿ. ಇದು ನನ್ನ ಕೆಲಸ ಆದರೆ ಇಲ್ಲಿ ನೋಡಿ, ಇಲ್ಲಿ ಫ್ಲವರ್ ಬದಲು ಮೆಜರಿಂಗ್ ಟೇಪ್ ಇಟ್ಟವ್ರೆ. ಹಿಂಗಿಟ್ರೆ ನಾನು ಏನೇನಂತ ಕ್ಲೀನ್ ಮಾಡಲಿ ಫ್ರೆಂಡ್ಸ್. ಹೀಗಿದೆ ನಮ್ಮನೆ. ಇನ್ನೂ ಅರೇಂಜ್ಮೆಂಟ್ ಆಗಿಲ್ಲ. ಜಸ್ಟ್ ಕೆಳಗಡೆ ಮನೆಯಿಂದ ನಾವು ಮುಂಚೆ ಮನೆಯಿಂದ ತೊಗೊಬಂದು ಸ್ವಲ್ಪನೇ ಸಾಮಾನುಗಳನ್ನ ಇಟ್ಕೊಂಡು ಜೋಡಿಸಿದ್ದೀನಿ. ಇದು ನೋಡಿ ಹಿಡನ್ ಡೋರು ಮುಂಚೆ ಎಲ್ಲ ಇದು ಹಾಕಿರಲಿಲ್ಲ. ಏನಪ್ಪ, ಡೋರ್ ಕ್ಲೋಸರ್ ಹಾಕಿರಲಿಲ್ಲ. ಇವಾಗ ಡೋರ್ ಕ್ಲೋಸರ್ ಹಾಕಿದ್ದಾರೆ. ತುಂಬ ಟೈಟಾಗಿ ತೆಗಿಬೇಕು. ಒಳಗಡೆ ಹೋಗೋದು ಬೇಡ. ಒಳಗಡೆ ಹೋದರೆ ಹೆಂಗೆ ಆಡ್ಕೊಂಡಿದ್ದೀನಿ ಇನ್ನು ಅಂತ ನಾನು ನಿಮಗೆ ತೋರಿಸ್ಬೇಕಾಗಿರುತ್ತೆ. ಆಮೇಲೆ ನೀವು ನಗಾಡ್ತೀರಾ ನೋಡಿಕೊಂಡು, ಅದೆಲ್ಲ ಬೇಡ ನಗಾಡೋದು. ಇನ್ನು ಪಕ್ಕದಲ್ಲಿ ನೋಡಿ, ಇಲ್ಲಿ ನನ್ನ ಮಗಳನ್ನ ಪಿಂಕಿ ಕೂತಿದ್ದಾಳೆ. ನನ್ನ ಮಗಳು ಇವಾಗೆಲ್ಲ ಊರಿಗೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಅವಳದು ತೊಗೊಬಂದು ಟಿ ವಿ ಕ್ಯಾಬಿನೆಟ್ ಹತ್ರ ಇಟ್ಟಿದ್ದೀನಿ. ಇದು ಮುಂಚೆ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಇವಾಗ ನೋಡಿ, ಈಗ ತೋರಿಸ್ತೀನಿ. ಇದು ಮುಂಚೆ ಫಿಕ್ಸ್ ಆಗ್ಬಿಟ್ಟಿತ್ತು. ನನ್ನ ತಂಗಿ ಮಕ್ಕಳು ಬಂದು ಇದ್ರ ಮೇಲೆ ಕೂತು ಡ್ಯಾನ್ಸ್ ಎಲ್ಲ ಮಾಡಿ ಅದೆಲ್ಲ ಫಿಟ್ಟಾಗಿ ಹೋಗಿತ್ತು. ಇದಕ್ಕೆ 3 ಲೆಗ್ ತಂದು ಹಾಕ್ಸಿದ್ದೀನಿ. ಮತ್ತು ಇವತ್ತು ಪಪ್ಪ ಬಂದು ಮತ್ತೆ ಮಾಡಿಕೊಟ್ಟು ಹೋದರು. ಈಗ ಯಾರು ಬಂದು ಅದ್ರ ಮೇಲೆ ಕೂರ್ದಂಗೆ ಮತ್ತೇನಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ನನ್ನ ಮಗಳದು ಪಿಂಕಿ ಇಟ್ಟಿದ್ದೀನಿ ಇಲ್ಲಿ. ಈ ಕಾಟ್ಕೊಂಡು ಬೆಡ್ ತಗೊಬಂದಿದ್ದೀವಿ. ಇದಕ್ಕಿನ್ನೂ ನಾನು ಕವರ್ ಹಾಕೋಕ್ಕಾಗಿಲ್ಲ. ಇರಲಿ, ಅದಕ್ಕೆ ಒಂದು ಗತಿ ಕಾಣಿಸೋಣ ನೆಕ್ಸ್ಟು. ಇದಾದಮೇಲೆ ನೋಡಿ, ಇಲ್ಲಿ ಊಟಕ್ಕೆ ಅಂತ ಹಾಕಿದ ಚಾಪೆನೂ ಎತ್ತಿಲ್ಲ. ಆ ಬೆಡ್ಗೆ ಮತ್ತು ಒಳಗಡೆ ಹೊಸ್ದಾಗಿ ಮಾಡಿಸಿರೋ ಅಂಥ ಕಾಟ್ಗೆ ಬೆಡ್ ತರಿಸಿದ್ದೀನಿ. ಎಲ್ಲರೂ ಹೇಳಿದ್ರು ಕುರ್ಲಾನ್ ತಗೊಳ್ಳಿ ಅಂತ. ನನಗೆ ಕುರ್ಲಾನೇನು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಹತ್ತಿ ಹಾಸಿಗೆನೇ ಮಾಡಿಸ್ಕೊಂಡಿದ್ದೀನಿ. ಏನಂತೀರಾ, ಹತ್ತಿ ಹಾಸಿಗೆ ಬೆಟರಾ ಇಲ್ಲ ಕುರ್ಲಾನ್ ಬೆಟರಾ, ಯಾವ್ದು ಬೆಸ್ಟ್ ಫ್ರೆಂಡ್ಸ್? ಇನ್ನು ಈ ರೂಮ್ ನೋಡಿದ್ರೆ ನೋಡಿ, ಇಲ್ಲಿ ಇನ್ನೂ ಯಾವುದು ಕರೆಕ್ಟಾಗಿ ನೀಟಾಗಿ ಜೋಡಿಸಿಲ್ಲ. ಏನು ಅಂದ್ಕೋಬೇಡಿ, ಮಾಡೋಣ. ಇನ್ನೆಲ್ಲ ನನ್ನ ಕಿಚನ್ ಈ ಥರ ಇದೆ. ಕಿಚನ್ಗೆ ನೋಡಿ, ಇಲ್ಲಿ ಬ್ಯಾಸ್ಕೆಟ್ ಬದಲು ನಾನಿಲ್ಲಿ ಆನಿಯನ್ ಈ ಥರ ಟ್ರೇ ಮಾಡಿಸಿದ್ದೀನಿ. ನೀವು ಯಾಕಂದರೆ ನನ್ನ ಬ್ಯಾಸ್ಕೆಟ್ಟು ವುಡನ್ ಬ್ಯಾಸ್ಕೆಟ್ ಬದಲು ಈ ಥರ ಮಾಡಿಸಿದ್ರೆ ಲೈಫ್ ಟೈಮ್ವರೆಗೂ ಇರುತ್ತೆ. ವುಡನ್ ಬ್ಯಾಸ್ಕೆಟ್ಟು 1-2 ಇಯರ್ಸ್ ಎಲ್ಲ ಹುಟ್ಟೋಗ್ಬಿಡುತ್ತೆ. ಅದರೊಳಗಡೆ ಜಾಸ್ತಿ ನಾವು ತರಕಾರಿಗಳನ್ನ ಇಡೋಕ್ಕಾಗಲ್ಲ. ನೋಡಿ, ಹಿಂಗಿಟ್ರೆ ನಾವು ಡೋರು ಮಾಡಿಸೋ ಅವಶ್ಯಕತೆ ಇರಲ್ಲ. ಈ ಥರ ಮಾಡಿಸಿದ್ರೆ ನೀಟಾಗಿ ಇರುತ್ತೆ ಮತ್ತು ಗಾಳಿ ಎಲ್ಲ ಆಡುತ್ತೆ ಅಂತ ಹೇಳಿ ಈ ಥರ ಮಾಡಿಸಿದ್ದೀನಿ. ನನ್ನ ಸ್ಮಾಲ್ ಫ್ರಿಜ್ ಫ್ರೆಂಡ್ಸ್, ಇದು ಸ್ಮಾಲ್ ಫ್ರಿಜ್. ನಮ್ಮ ಮನೆಗೆ ದೊಡ್ಡ ಫ್ರಿಜ್ ತೊಗೋಬೇಕು ಸದ್ಯಕ್ಕಿರಲಿ, ಬಜೆಟ್ ಫ್ರೆಂಡ್ಲಿಯಾಗಿ. ನನ್ನ ಪುಟಾಣಿ ಫ್ರಿಜ್ ಇದು. ನೋಡೋಣ ಯಾವಾಗ ನಮಗೆ ದೊಡ್ಡ ಫ್ರಿಜ್ಜು ದೊರಕೋ ಅವಕಾಶ ಸಿಗುತ್ತೋ ಆವಾಗ ತಗೊಳ್ಳೋಣ. ಈಗ ಇರೋದ್ರಲ್ಲಿ ತೃಪ್ತಿ ಪಡೋಣ. ಇನ್ನು ಈ ರೂಮ್ಗೆ ಹೋಗೋಣ. ಈ ರೂಮ್ ಹೇಗೆ ಅರೇಂಜ್ ಮಾಡಿದ್ದೀನಿ ನೋಡಿ. ಏನೂ ಮಾಡಿಲ್ಲ ಫ್ರೆಂಡ್ಸ್. ಕಟ್ಕೊಂಡು ಹೊಸ ಬೆಡ್ ಬಂದಿದೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಮ್ಯಾಟ್ಗಳು ತೊಗೊಂಡಿದ್ದೀನಿ. ಈ ಮ್ಯಾಟು ಈ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ನೀರು ಅಬ್ಸರ್ವ್ ಆಗುತ್ತೆ, ಇದು ಹೊರಗಡೆ ಬರಲ್ಲ ಅಂತ ಹೇಳಿ ವಾಟರ್ ಪ್ರೂಫ್ ಇದೊಂದು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಐರನ್
ಐರನ್ ಮಾಡೋಕ್ಕೆಲ್ಲ ಈಸಿ ಆಗಲಿ ಅಂತ ಹೇಳಿ ಇದೊಂದು ಮಾಡಿಸಿದ್ದೀನಿ. ಮತ್ತು ಇನ್ನು ಬ್ಯಾಕ್ ಸೈಡ್ಗೆ ಹೋದರೆ ನಮ್ಮದೊಂದು ಸ್ಟೋರ್ ರೂಮ್ ಇದೆ. ಈ ಸ್ಟೋರ್ ರೂಮ್ನ ಎಲ್ಲರೂ ಫಸ್ಟ್ ಬಂದಾಗ ಅಡುಗೆ ಮನೆ ಅಂತ ಹೇಳ್ತಾಯಿದ್ರು, ಬಟ್ ಇದು ಕಿಚನ್ ಅಲ್ಲ ಫ್ರೆಂಡ್ಸ್, ನಾನು ಸ್ಟೋರ್ ರೂಮ್ ಅಂತಲೇ ಮಾಡ್ಕೊಂಡಿದ್ದೀನಿ. ಎಲ್ಲ ಫುಲ್ ಅರೇಂಜ್ ಆದಮೇಲೆ ತುಂಬ ಟೈಮ್ ಬೇಕು ಅರೇಂಜ್ಮೆಂಟ್ ಮಾಡೋಕ್ಕೆ, ಮತ್ತು ನನ್ನ ಮನೆ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ತುಂಬ ಟೈಮ್ ಬೇಕು. ನೋಡಿ ಇಲ್ಲೂ ಎಲ್ಲ ಕೆಲಸ ಪೆಂಡಿಂಗ್ ಇದೆ, ಇಲ್ಲೂ ಎಲ್ಲ ಎಲೆಕ್ಟ್ರಿಕಲ್ ಕೆಲಸ ಪೆಂಡಿಂಗ್ ಇದೆ. ಮತ್ತು ಇದು ಎಲ್ಲ ಫುಲ್ ಪ್ಲೇನ್ ಇದೆ ಫ್ರೆಂಡ್ಸ್. ಇದೆಲ್ಲನೂ ನಾನು ನಿಮಗೆ ಅರೇಂಜ್ಮೆಂಟ್ ಮಾಡ್ಕೊಂಡು ಒಂದಿನ ಹೋಮ್ ಟೂರ್ ಮಾಡ್ತೀನಿ. ಹೇಗಿತ್ತು ಫೈನಲಿಯಾಗಿ ನಮ್ಮ ಮನೇನ ಹೇಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಹಾಗೆಯೇ ನಮ್ಮನೆ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ನಮ್ಮನೆಗೆ ನೋಡಿ ಇಲ್ಲಿ ದೇವ್ರ ಮನೆಗೆ ಸ್ವಲ್ಪ ಇನ್ನೂ ಕೆಲಸಗಳು ಪೆಂಡಿಂಗ್ ಇದೆ, ಅಂದರೆ ಡೆಕೋರೇಷನ್ ಐಟಮ್ಗಳು ತರಬೇಕು. ಮತ್ತು ಇನ್ನು ಟಿ ವಿ ಭಾಗ್ಯ ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ. ಈ ವಾಲ್ಗೆ ಈ ಥರ ಫ್ಲವರ್ಸ್ ಹಾಕ್ಸಿದ್ದೀನಿ. ಇನ್ನೂ ತುಂಬ ಫ್ಲವರ್ಸ್ ಹಾಕಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಇಲ್ಲ ಬರಬೇಕು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಮಗಿನ್ನು ಟಿ ವಿ ಥರದ್ದೇ ನಮ್ಮ ಟಿ ವಿ ಕ್ಯಾಬಿನೆಟೆಲ್ಲ ಬೇಕೋ ಅನ್ನಿಸ್ತಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ಹೇಗಿತ್ತು ನಮ್ಮ ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.